ವಿಕೆಎನ್ ಬ್ರಿಕ್ಸ್ ಇಂಡಸ್ಟ್ರೀಸ್ ಮಾಲೀಕ ನರಸಿಂಹಮೂರ್ತಿ ಮೇಲೆ ಹಲ್ಲೆ. ವಿಕೆಎನ್ ನರಸಿಂಹಮೂರ್ತಿ ಬೆಳಗುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡ್ಡರಹಳ್ಳಿಯಲ್ಲಿ ವಿಕೆಎನ್ ಬ್ರಿಕ್ಸ್ ಎಂದು ಕಳೆದ 20 ವರ್ಷಗಳಿಂದ ತನ್ನ ಹೆಂಡತಿ ಭಾಗ್ಯಲಕ್ಷ್ಮಿ ಹೆಸರಿನಲ್ಲಿ ಎಲ್ಲ ಕಾನೂನಾತ್ಮಕ ದಾಖಲೆಗಳನ್ನು ಇಟ್ಟುಕೊಂಡು ಕಾರ್ಖಾನೆ ನಡೆಸಿಕೊಂಡು ಬಂದಿದ್ದು ಸಹಿಸಲಾಗದೆ ಅದೇ ಊರಿನ ರತ್ನಮ್ಮ ಮತ್ತು ಅವರ ಸಂಗಡಿಗರು ಏಕಾಏಕಿ ಕಾರ್ಖಾನೆಗೆ ನುಗ್ಗಿ ನರಸಿಂಹಮೂರ್ತಿ ಮೇಲೆ ಹಲ್ಲೆ ನಡೆಸಿ ನರಸಿಂಹಮೂರ್ತಿ ಮೊಬೈಲನ್ನು ಕಸಿದುಕೊಂಡಿರುವುದು ಕಾನೂನು ಬಾಹಿರ ಚಟುವಟಿಕೆಯಾಗಿದ್ದು ನನಗೆ ಜೀವ ಬೆದರಿಕೆ ಇದೆ, ನನಗೆ ಸೂಪರ್ ರಕ್ಷಣೆ ಕೊಡಿ ಎಂದು ಇಟ್ಟಿಗೆ ಕಾರ್ಖಾನೆ ಮಾಲೀಕ ನರಸಿಂಹಮೂರ್ತಿ ಪೊಲೀಸರ ಮೊರೆ ಹೋಗಿದ್ದು. ಅಣ್ಣ ನಮಸ್ತೆ. ನಿನ್ನೆ ನೈಟ್ 10 ಗಂಟೆಗೆ ಫೋನ್ ಮಾಡಿರಿ ನೀವು. ಹೌದು. ಏನೋ ಹಿಂಗ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಹೌದು. ಏನಾಯ್ತು ಅಣ್ಣ, ಏನ್ ಸಮಸ್ಯೆ? ಸುಮಾರು 4:15 5 ಗಂಟೆನಲ್ಲಿ ನನ್ನ ಫ್ಯಾಕ್ಟ್ರಿಗೆ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡಿದಾಗ ಇಂಜೆಕ್ಷನ್ ಶೂಟ್ ಇದೆ ಅಂತ ಹೇಳಿ, ಆದ್ರೂ ನನಗೆ ಪೊಲೀಸಿಂದ ರಕ್ಷಣೆ ಸಿಗ್ತಾ ಇಲ್ಲ. ನನಗೆ ಆದಷ್ಟು ಪೊಲೀಸಿಂದ ರಕ್ಷಣೆ ಬೇಕು. ಆಮೇಲೆ ನನ್ನ ಫ್ಯಾಕ್ಟ್ರಿ ಹತ್ರ ಹೋದ್ರೆ ನಮ್ಮ ಲೇಬರ್ಸ್ ಎಲ್ಲ ಇರ್ತಾರೆ, ನನ್ನ ಅಲ್ಲಲ್ಲೇನೆ ಅಟ್ಯಾಕ್ ಮಾಡೋದು, ಒಂಥರ ನಿಂತ್ಕೊಂಡು ಎದುರಿಸೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಒಂದು ಬಾಯಿಗೆ ಬಂದಂಗೆ ಏನೋ ಅವಾಸ್ತ ಶಬ್ದದಿಂದ ಇದು ಎಲ್ಲ ಪ್ರಾಬ್ಲಮ್ ಹಿಂದೆನೆ ಮಾಡಿ ಮರ್ಯಾದಿನ ಕಳೀತಾ ಇದ್ದಾರೆ. ಏನ್ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅಣ್ಣ? ನಾವು ಏನ್ ಕಾರಣಕ್ಕೆ ಅಂತಂದ್ರೆ, ಅದು ಫ್ಯಾಕ್ಟ್ರಿ ನಿಲ್ಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಅದು ಫ್ಯಾಕ್ಟ್ರಿಯಿಂದ ತೊಂದರೆ ಆಗ್ತಿಲ್ಲ, ಒಂದು 11 ಗುಂಟೆ ಜಮೀನೊಂದು ವಿಚಾರವಾಗಿ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. 11 ಗುಂಟೆ ಜಮೀನ್ ಬಿಡ್ಬೇಕು ಇಲ್ಲ ಮೊಬೈಲು ನಾನು ವಿಡಿಯೋ ಮಾಡ್ತಾ ಇದ್ದೆ. ವಿಡಿಯೋ ಮಾಡ್ಬೇಕಾದ್ರೆ ಅವಳು ರತ್ನಮ್ಮ ಅನ್ನೋಳು ಬಂದು ಕೈಗೆ ಹೊಡೆದ್ಲು. ನನಗೆ ಹೊಡಿತೇನೋ ಫೋನ್ ಕೆಳಗೆ ಬಿತ್ತು. ಅವನ ಅಳಿಯನೇ ಎತ್ಕೊಂಡು ವಿಡಿಯೋ ಮಾಡ್ತಿದ್ದ. ನಾನು CC ಕ್ಯಾಮ್ರಾದಾಗೆಲ್ಲ ವಿಡಿಯೋ ತಕ್ಕೊಂಡಿದ್ದೀನಿ, ಪೊಲೀಸಿಗೂ ಎಲ್ಲ ವಿಡಿಯೋ ಕೊಟ್ಟಿದ್ದೀನಿ. ಆದ್ರೂ ನಮ್ಮ ಮೊಬೈಲ್ ಬಿಗ್ನೆಸ್ ನನಗೇನು ನನಗೆ ಕೆಲಸ ಬಿಟ್ರೆ ನನಗೇನು ಗೊತ್ತಿಲ್ಲ. ನಾನು ಅದು 30 ವರ್ಷದಿಂದ ಬದುಕು ಕಟ್ಕೊಂಡಿದ್ದೀನಿ. ನನಗಿನ್ನ ಅಂದಾಜು ನನಗೆ 1ನೇ ಕ್ಲಾಸು ಸಮೇತ ನಾನು ಓದಿಲ್ಲ. ಸಬ್ ಇನ್ಸ್ಪೆಕ್ಟರ್ ಬಂದು ವಾಪಸ್ ಹೋದ್ರು ಅಂತ ಹೇಳಿರು. ಅದನ್ನ ಏನು ಆಕ್ಷನ್ ಯಾಕೆ ತಗೊಂಡಿಲ್ಲ ಅಂತ ಏನು ಕೇಳಿದಕ್ಕೆ ನಾಳೆ ಬೆಳಿಗ್ಗೆ ಮಾತಾಡ್ತೀನಿ ಅಂತ ಹೋದೆ. ಅದಕ್ಕೋಸ್ಕರ ನಾನು ಸುಮ್ಮನೆ ನೆನ್ನೆನೆ ಕೊಟ್ಟಿದ್ದಾಗಿದೆ. ಸಬ್ ಇನ್ಸ್ಪೆಕ್ಟರ್ ಎಷ್ಟೊತ್ತಿಗೆ ಬಂದಿದ್ರು? ಅವರು ಅಲ್ಲೇ 8:30 ಆಗಿತ್ತು. ಸುಮಾರು 8:30 ಆಗಿತ್ತು ಸುಮಾರು. ಅವರು 1 ಗಂಟೆ ವಾದ ಮಾಡಿದ್ರು. ಗಾಡಿ ಮುಂದೆ ಮನಿಕೊಂಡು ತಿರ್ಗಪ್ಪ ಗಾಡಿ ಬಿಡ್ಲಿಲ್ಲ, ಬಾಡಿಗೆ ಗಾಡಿ ಅದು. ಅವ್ರಿಗೂ ಅಷ್ಟು ನೋವಾಗ್ತಿದೆ, ಬಾಡಿಗೆ ಅವ್ರಿಗೆ ಅದರಲ್ಲೇ ಜೀವನ. ಅದನ್ನ ಬಿಡ್ಸೋದಕ್ಕೆ ನಾನು ಬೆಳಿಗ್ಗೆ ಮಾಡ್ತೀನಿ ಬಾರೋ ಅಂತ ಹೇಳಿದ್ದಾರೆ. ಮಾಡೋಣ ಬಾರಪ್ಪ, ನಾಳೆ ಮಾಡ್ಕೊಡ್ತೀನಿ. ಮೊಬೈಲ್ ಕಿತ್ಕೊಂಡವ್ರೆ, ನಿಂದೆ ನಮ್ಮ ಮೊಬೈಲು ಅಂತ ತಿರ್ಗಾ ರಾತ್ರಿ ನಾವು SP ಸಾಹೇಬ್ರು ಮಾಡಿದ್ದೆ 10 ಗಂಟೆ ಸುಮಾರಿನಲ್ಲಿ. ಮೊಬೈಲ್ ಕಿತ್ಕೊಂಡಿದ್ದು ಯಾರು? ರತ್ನಮ್ಮನೇ. ನಿಮ್ ಮೇಲೆ ಹಲ್ಲೆ ಮಾಡಿದ್ದಾರು? ಹಲ್ಲೆ ಮಾಡಿದ್ದು ರತ್ನಮ್ಮ ಮಕ್ಕ, ಅವನ್ ಪವನ. ಅವನ್ ಹಲ್ಲೆ ಮಾಡಿದ್ದು ಅವರು 2 ಮನೆ ಅಣ್ಣ ತಮ್ಮಂದಿರು, ಇನ್ಯಾರು ಇಲ್ಲ. ನಮ್ಮವರು ಆ ಜಮೀನು ಇದಕ್ಕೋಸ್ಕರನ ಇಲ್ಲಿ ನನಗೆ ಹಲ್ಲೆ ಮಾಡಿದ್ರೆ ಅದನ್ನ ಬಿಟ್ಕೊಡ್ತಾನೆ ಅನ್ನೋ ಉದ್ದೇಶ ಮಾಡ್ತಾ ಇದ್ದಾರೆ. ನಮ್ಮ ತಂದೆಯವರು ನಾನು ಸಾಕಿದ್ದು ಒಂದು ಉದ್ದೇಶಕ್ಕೆ ನನಗೆ ಪ್ರೀತಿಯಿಂದ ಬರ್ದೋಗಿದ್ದಾರೆ. ಆಗಿದೆ, ಅದಕ್ಕೋಸ್ಕರ. ಆಮೇಲೆ ಇನ್ನೊಂದು ವಿಚಾರ ಹೇಳಿರಿ, ನೀವು ನೈಟ್ ಫೋನ್ ಮಾಡಿದಾಗ ನನಗೆ, ನನ್ ಮಗ ಓಡಾಡ್ತಿರ್ಬೇಕಾದ್ರೆ ನನ್ನ ಮಗನ್ ಮೇಲೆಲ್ಲ ಹಲ್ಲೆ ಮಾಡೋದಕ್ಕೆ ನೋಡ್ತಾರೆ, ನಾನು ಓಡಾಡ್ಬೇಕಾದ್ರೆ ಎಲ್ಲ ನನ್ಗೆ ಸಮಸ್ಯೆ ಆಗ್ತಾ ಇದೆ. ಹೌದು. ನೈಟ್ ಹೊತ್ತಿಲ್ಲ ಅಂದ್ರೆ ಅಲ್ಲಿ ಬಂದು 5-6 ಜನ ನಿಂತ್ಕೊಂತಾರೆ ಅಂತ ಹೇಳಿರಿ. ಹೌದು. ಆ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಲ್ಲಿ ರೋಡಲ್ಲಿ ನಿಂತ್ಕೊಳ್ಳೋದು, ಅಲ್ಲಿ ನಿಂತ್ಕೊಳ್ಳೋದು, ಮನೆ ಅಥವಾ ಗೇಟ್ ಮರೆಗೆ ನಿಂತ್ಕೊಳ್ಳೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಅವ್ರ ಮನೆ ಗೇಟ್ ಮರೆಗೆ ನಿಂತ್ಕೊಳ್ಳೋದು, ಸಡನ್ ಆಗಿ ಓಡ್ ಬರೋದು. ನಮ್ಮ ಟ್ರ್ಯಾಕ್ಟರ್ ಏನಾನ ಹೋಯ್ತು ಅಂತಂದ್ರೆ ಸಡನ್ ಆಗಿ ಓಡ್ ಬರೋದು. ಬ್ರೇಕ್ ಹಿಡಿಲಿಲ್ಲ ಅಂತಾನು ಹೋದ್ರೆ, ಇಷ್ಟಾದ್ರೂ ಕೂಡ ಪೊಲೀಸ್ ಇದು ಇಂಜೆಕ್ಷನ್ ಇದ್ರು ಕೂಡ, ಇಂಜೆಕ್ಷನ್ ಶೂಟ್ ಇದ್ದು ಅದು ನಡೆಸೋದಕ್ಕೆ ಅಂತ ನನ್ನ ಲ್ಯಾಂಡ್ ಅಂತಲ್ಲ. ಇದು ಪೊಲೀಸ್ ಗಮನಕ್ಕೆ ಬಂದ್ರು ಕೂಡ ಪೊಲೀಸ್ನವ್ರು ಏನ್ ಮಾಡ್ತಿದ್ದಾರೆ, ಏನ್ ಮಾಡ್ತಾ ಇದಾರೆ ಅಂತ ನನಗೆ ಅದಕ್ಕೆ ಗೊತ್ತಾಗ್ತಿಲ್ಲ. ಅದಕ್ಕೆ ನನಗೆ ರಕ್ಷಣೆ ಸಿಗ್ತಾ ಇಲ್ಲ. ನನಗೆ 10 ಜನ ಕೆಲಸ ಮಾಡ್ತಾ ಇದ್ದಾರೆ. 10 ಜನದ ಕೂಲಿ ನಾನು ಸುಮ್ನೆ ಕಟ್ಕೊಡ್ಬೇಕು. ಅವ್ರು ಬಂದ್ರು, ಇವಾಗ ಇವ್ರು ಗಲಾಟೆ ಮಾಡಿ ನಿಲ್ಸಿದ್ರು,
ಇವತ್ತು 1,000 ರೂಪಾಯಿ 1,200 ರೂಪಾಯಿ ಕೂಲಿ ಇದೆ ಗಂಡಾಳಿಗೆ, ಹಾ. ಹೆಣ್ಣಾಳಿಗೆ 600-700 ರೂಪಾಯಿ ದುಡ್ಡು ಕೂಲಿ ಇದೆ. ಹ್ಮ್. ಅವ್ರಿಗೆ ಹೆಂಗ್ಲ ಇವಾಗ ಒಂದ್ಸತಿ ನಿಮ್ ಮೇಲೆ ಅಲ್ಲೇ ಆದ್ರೂ ಕೂಡ ಯಾವ್ದೇ ರೀತಿ ಪೊಲೀಸ್ನವ್ರು ಆಕ್ಷನ್ ತಗೊಳ್ತಾ ಇಲ್ಲ. ಅಂದಿಲ್ಲ ಇನ್ನ. ಹಾ, ಹಾ. ಅದಕ್ಕೋಸ್ಕರ ಈಗ ಇವತ್ತು SP ಅವರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೊರಟಿದ್ದೀನಿ. ಓಕೆ. ಇವರಿಗೆ ಸೂಕ್ತ ರಕ್ಷಣೆ ಕೊಟ್ಟು ತುಮಕೂರು ಜಿಲ್ಲಾ ಪೊಲೀಸ್ ನ್ಯಾಯ ದೊರಕಿಸಿಕೊಡುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.